ಬೆಳ್ಳಿ ತಟ್ಟೆ ಊಟ ಕೊಡಿಸ್ತಿದ್ದೀನಿ, ಊಟ ಮಾಡಪ್ಪ, ಚೆನ್ನಾಗಿ ಊಟ ಮಾಡಪ್ಪ. ಬೆಳ್ಳಿ ತಟ್ಟೆ ಒಬ್ಬೊಬ್ಬಗ ತಬೇಟಿನೇ Thank you, ma'am. Thank you so much. Thank you, Putani. ಏನು ಮಾಡ್ತಿದ್ದಾರ ನಿಂಗೆ? ತಿನ್ನಕ್ಕೆ ಕೊಟ್ಬಿಟ್ಟು ಅಲ್ಲೆಲ್ಲ ಬೆಳೀತಿದ್ದಾರಾ ಎಲ್ಲ? ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಫಸ್ಟಾಗಿ ಹೇಳ್ಬೇಕಂದ್ರೆ ವೈಕುಂಠ ಏಕಾದಶಿ ಇವತ್ತು. ಸೊ ಫ್ರೈಡೇ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ನಮ್ಮ ಮನೆಯವ್ರ ಬರ್ಡೇ ಬಂದಿದೆ. ಸೊ ಅದು ಇನ್ನೂ ತುಂಬ ಒಳ್ಳೆಯದು ಇರೋದ್ರಿಂದ ಅವ್ರ ಬರ್ಡೇ ಮತ್ತು ಡಿನ್ನರ್ಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅನ್ನೋದನ್ನ ನಾನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ತಪ್ಪದೆ ಕೊನೆ ತನಕ ನೋಡಿ. ಯಾರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದಂತೂ ನಾನು ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಇದು ಪಪ್ಪಿ ನಂಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ತಲೆ ಬಾಚ್ಕೊಟ್ಟು ಎಲ್ಲ ರೆಡಿ ಮಾಡಿ ಹೋಗಿದ್ದೀನಿ ನೋಡಿ ಹೆಂಗೆ ಮಾಡ್ಕೊಂಡಿದ್ರು. ಬರೋ ಅಷ್ಟರೊಳಗೆ ನಾನು ಸ್ಟಾರ್ಟಿಂಗಲ್ಲೇ ಬ್ಲಾಗ್ ಇದು ಮಾಡೋಕ್ಕಾಗಿರಲಿಲ್ಲ. ಸೊ ಮನೆಗೆ ಬಂದು ಮಾಡ್ತಿದ್ದೀನಿ. ಹಾಯ್ ಹ್ಯಾವ್ ಯು ಹಾರ್ಟ್ ಕೊಡು ಎಲ್ಲರಿಗೊಂದು. ಹಾಂ ಲವ್ ಯು ಬಂಗಾರಿ. ಲೈನ್ ಕಿಸ್ ಕೊಡು ಒಂದು. ಹಾಂ ಲವ್ ಯು ಎಲ್ಲರಿಗೂ ಲವ್ ಯು. ನಾನು ಬಾಕ್ಲಾಕೊಂಡು ಏನಾದರೂ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಸಾಕು, ರನ್ನಿಂಗ್ ರೈಸ್ ಮಾಡ್ಕೊಂಬಂದ್ಬಿಡ್ತಾಳೆ. ಹೇಳ್ಬೇಕಂದ್ರೆ ರನ್ನಿಂಗ್ ರೈಸ್ ಮಾಡ್ಕೊಂಡ್ಬಿಡ್ತೀಯಲ್ಲ ಚಿನಿ ನನ್ನ ನೋಡೋಕ್ಕೆ. ಹೆಂಗೆ ಹೇಳ್ತಾಳೆ ನೋಡಿ. ಇಲ್ಲಪ್ಪು ಏನಿವತ್ತು ಯಾರು ಪೊಯ್ ಹೋಗಿದ್ದು? ಪಪ್ಪ ಪೊಯ್ ಹೋಯ್ತಾ? ನಿನ್ನ ಬಿಟ್ಟು ಹೋಯ್ತಾ? ವಾಶ್ರೂಮ್ಗೆ ಹೋಗ್ಬಾರ್ದು ಯಾರು? ಕತೆ ಕೇಳಿ. ಇವತ್ತು ವೈಕುಂಠ ಏಕಾದಶಿ ಇತ್ತಲ್ವ. ಸೊ ನಾನು ಫಾಸ್ಟಿಂಗ್ ಇದ್ದೆ. ಆ್ಯಕ್ಚುಲಿ ಈ ಏಕಾದಶಿಯಲ್ಲಿ ಮಾಡಿದ್ರೆ 1 ನಿಮಿಷ 21 ಟೈಮ್ ಮಾಡೋದ್ರದ್ದು ಇದಾಗುತ್ತೆ. ಚಿನ್ನು ಪ್ಲೀಸ್ ಹೋಗಾಚೆ ಆಚೆಲಿದೆ ಹೋಗು. ಪಪ್ಪ ಆಚೆ ಇದೆ ಹೋಗು. ಓಪನ್ ದ ಡೋರ್. ಶಿ ಇಸ್ ಕಮ್ಮಿಂಗ್. ಓಪನ್ ದ ಡೋರ್. ಹಾಂ ಕರ್ಕೊಂಡೋಗಿ, ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿ. ನಾನು ಈ ಸರಿ ಫಾಸ್ಟಿಂಗ್ ಇರೋಣ ಅಂತೇಳಿ ಮಾಡಿದೆ. ಸೊ ಅವಳು ಫೀಡ್ ತಗೋತಾ ಇರೋದ್ರಿಂದ ಏನಾಗುತ್ತೆ ಅನ್ನೋ ಭಯನೂ ಕೂಡ ಇತ್ತು. ಭಯ ಅಂದರೆ ಏನಿಲ್ಲ, ನಾನು ಸಂಕಷ್ಟಿಗೆಲ್ಲ ಒನ್ ಮೀಲ್ಸ್ ತಿನ್ಕೊಂಡು ನಾನು ಫುಲ್ ಡೇ ಫಾಸ್ಟಿಂಗ್ ಇದ್ದೀನಿ. ಯಾವುದೇ ಥರದ್ದು ಇದಾಗಿರಲಿಲ್ಲ. ಸೊ ಈ ಸರಿ ನೋಡೋಣ ಅಂತೇಳಿ ಮಾಡ್ತಿದ್ದೀನಿ, ಹೇಗಾಗುತ್ತೆ ಅಂತ ನೋಡೋಣ. ಅದಾದಮೇಲೆ ಅವಳಿಗೆ ಸ್ವಲ್ಪ ಇವತ್ತು ಫೀವರ್ ಆ್ಯಂಡ್ ಕೋಲ್ಡ್ ಇದೆ. ಸೊ ಅವಳಿಗೇನಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಸಾಕು, ನಾನು ಫೀಡ್ ಮಾಡ್ತಾನೆ ಇರಬೇಕು. ಅವಳಿಗೆ ಊಟ ಏನು ತಿನ್ನಲ್ಲ. ಆಸ್ ಯೂಶುವಲ್ ನಿಮಗೆ ಗೊತ್ತಿರುತ್ತೆ, ಮಕ್ಕಳಿರೋದ್ರಿಂದ ಫೀಡ್ ಮಾಡಲೇಬೇಕು ಅವಳಿಗೆ. ಸೊ ಇಂದು ಅತ್ರಿಶ್ ಸರ್ ಅವರ ಹುಟ್ಟುಹಬ್ಬ ಇರುವುದರಿಂದ ನಮ್ಮ ಸುಕಾಂಕ್ಷ ಸಂಸ್ಥೆಯ ಪರವಾಗಿ ಹಾಗೂ ಸುಕಾಂಕ್ಷ ಬಳಗದ ಪರವಾಗಿ ಪ್ರೀತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಎವ್ರಿ ಇಯರು ಯಾರದೇ ಬರ್ಡೇ ಆಗಲಿ ನಮ್ಮ ಮನೇಲಿ ಈ ಥರ ಯಾವುದಾದ್ರೂ ಆರ್ಫನೇಜ್ಗೆ ನಾವು ಈ ಥರ ಡೊನೇಟ್ ಮಾಡ್ತಿರ್ತೀವಿ. ಇದನ್ನು ಹೇಳಬೇಕು ಅಂತ ಏನಲ್ಲ, ಬಟ್ ಏನಂದರೆ ಇಷ್ಟೆಲ್ಲ ಖರ್ಚು ಮಾಡ್ತೀರಾ, ಎಲ್ಲಾದರೂ ಸ್ವಲ್ಪ ಇದು ಮಾಡೋಕ್ಕಾಗಲ್ವ ಅಂತೇಳಿ ತುಂಬ ಜನ ಕೇಳ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ಮಾಡ್ತೀವಿ, ನಾವು ಕೂಡ ಎಂಜಾಯ್ ಮಾಡ್ತೀವಿ. ಯಾರ್ಯಾರಿಗೆ ಊಟ ಇರಲ್ಲ ಅವ್ರಿಗೂ ಕೂಡ ಕೊಟ್ಟು ನಾವು ಊಟ ತಿಂದರೆ ದೇವರು ನಮಗೂ ಕೂಡ ಇನ್ನೂ ಕೊಡ್ತಾ ಹೋಗ್ತಾನೆ. ಸೊ ಅದಕ್ಕೋಸ್ಕರ ಶೇರ್ ಮಾಡಿದೆ, ಯಾವುದೇ ದೊಡ್ಡಷ್ಟಕ್ಕೆ ತೋರಿಸ್ಬೇಕು ಅಂತ ಮಾಡಲಿಲ್ಲ. ಸೊ ಮಕ್ಕಳು ಕೂಡ ಖುಷಿಯಾಗಿದ್ದಾರೆ. ಥ್ಯಾಂಕ್ಸ್ ಗಾಡ್ ಇಷ್ಟು ನಮಗೆ ಶಕ್ತಿ ಕೊಟ್ಟಿರೋದಕ್ಕೆ. ಆ್ಯಸ್ ಯೂಶುವಲ್ ಈವ್ನಿಂಗ್ ಪೂಜೆ ಮಾಡ್ತೀವಿ. ಯಾಕೆಂದರೆ ಬೆಳಗ್ಗೆ ಮಾಡೋಕ್ಕಾಗಿರಲ್ಲ, ಮನೆಯೆಲ್ಲ ಕ್ಲೀನ್ ಆಗೋಲ್ಲ ಅಂಥೇಳಿ. ಏನಾದರೂ ಬೆಳಗ್ಗೆ ಪೂಜೆ ಏನಾದರೂ ಹಬ್ಬ ಏನಾದರೂ ಇತ್ತಂದರೆ ಬೆಳಗ್ಗೆ ಮಾಡ್ತೀನಿ. ಇಲ್ಲಾಂದರೆ ಈವ್ನಿಂಗ್ ಪೂಜೆ ಆಗೇ ಆಗುತ್ತೆ. ಪೂಜೆ ಮುಗಿಸ್ಕೊಂಡು ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಅವರು ಆಫೀಸ್ಗೆಲ್ಲ ಹೋಗಿದ್ರಲ್ವ, ಆಫೀಸಿಂದ ಎಲ್ಲ ಬರಬೇಕು, ಅಷ್ಟರೊಳಗೆ ನಾವು ಎಲ್ಲ ರೆಡಿ ಆಗಬೇಕು ಅಂಥೇಳಿ ಎಲ್ಲ ಮಾಡಿಕೊಂಡು ನಾನು ಪೂಜೆ ಮುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಇವತ್ತು ಬೇಗ ಬಂದಿದ್ದರು. ಕಂದ ಪುಟ್ಟಮ್ಮ ಏನು ಬರೀತಿದ್ಯಾ ಬಂಗಾರಿ? ಪಪ್ಪ ಬರೀತಿದ್ಯಾ? ಏನು ಬರೀತಿದ್ಯಾ ನೀನು? ಏನು ಬರೀತಿದ್ಯಾ ಹೇಳು ಬೇಗ.
ಜೋರಾಗಿ ಹೇಳಿ, ಏನು ಬರೀತಿದ್ಯಾ? ಆ ಏನು ಬರೀತಿದ್ಯಾ ಹೇಳು, ಏನು ಬರೀತಿದ್ಯಾ? ಬರೀತಿದ್ಯಾ ಕಂದ? ಬರೀ. ಟಿ ವಿ ಏನು ನೋಡೋದು ಮತ್ತೆ ಬರಿಬೇಕಾದ್ರೆ? ಬರೀ ಅಂದರೆ ಅಲ್ಲಿ ಬರಿಬೇಕು, ಎಕ್ಸಸೈಸಲ್ಲಿ ಇಲ್ಲಿ ಬರಿಬೇಕು. ಬರೀ ಆ ಈ ನೀನು ಇನ್ನು ಮುಂದಕ್ಕೆ ಹೋಗ್ಬೇಡ. ಈಗ ಈ ಬಂದ ತಕ್ಷಣ ಅವ್ರನ್ನೂ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಅವಳನ್ನು ನಾನು ಪೂಜೆ ಮಾಡ್ಬೇಕಾದ್ರೆ ಅವಳು ನನಗೆ ಆ ಚೇರಲ್ಲಿ ಹಾಕ್ಕೊಂಡು ಕೂತ್ಕೊಂಡ್ರೆ ನಾನು ಬಚಾವು, ಇಲ್ಲಾಂದರೆ ಬಂದು ಎಲ್ಲನೂ ಕಿತ್ತಾಕ್ತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು 4 ಜನನೂ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ. ಅದೇ ಹೇಳಿದ್ನಲ್ವ ಮುಂಚೆನೇ ವೈಕುಂಠ ಏಕಾದಶಿ ಇದ್ದಿದ್ದರಿಂದ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ಇವಳು ಹಾಯ್ ಹೇಳೋದೇ ಆಗುತ್ತೆ. ಇಲ್ಲಿನ ಸುದೀಪ್ ಸರ್ ಮನೆ ಇದೆ ಗೊತ್ತಾ, ಫಿಲ್ಮ್ ಆ್ಯಕ್ಟರು. ಅವ್ರ ಮನೆ ಹತ್ರ ಏನು ಪಕ್ಕದ ಬಿಲ್ಡಿಂಗೆ ಮನೆ ದೇವಸ್ಥಾನ. ಸೊ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕಂತೇನಿಲ್ಲ, ಬಿಕಾಸ್ ಅಲ್ಲಿ ತುಂಬ ರಶ್ ಇರುತ್ತೆ. ಮೂರ್ತಿಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ, ಮೂರ್ತಿ ಇರುತ್ತೆ, ಅಲ್ಲಿಗೆ ಹೋದ್ರೂ ವೈಕುಂಠ ಏಕಾದಶಿ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಸ್ವರ್ಗದ ಬಾಗ್ಲದ್ದು ಇದು ಮಾಡಿರ್ತಾರಲ್ಲ, ಅಲ್ಲೂ ಮಾಡಿದರು. ಇಲ್ಲೊಂದು 2 ಇಯರ್ಸಿಂದ ಬರ್ತಿದ್ವಿ. ನನ್ನ ಮಗಳನ್ನ ಕರ್ಕೊಂಡು ಲಾಸ್ಟ್ ಇಯರು ಬಂದಿದ್ದೆ, ಈ ಇಯರು ಕೂಡ ಬಂದಿದ್ದೀನಿ ಇಲ್ಲೇ. ಸೊ ಬೇರೆ ಕಡೆ ಎಲ್ಲ ಹೋಗಿ ಎಷ್ಟೊಂದು ಜನ ಹೇಳ್ತಾರೆ, ನಮ್ಮ ಮನೆ ಕೆಲಸದವ್ರು ಹೇಳ್ತಾಯಿದ್ರು 9 ಗಂಟೆಗೆ ಹೋದ್ರಂತೆ, ರಾತ್ರಿ 12:30 ಆಚೆ ಬಂದ್ರಂತೆ. ದೇವ್ರನ್ನ ನೋಡಲ್ಲ ಅಂತೆಲ್ಲ ಎಲ್ಲ ಕಡೆಯಲ್ಲೂ ದೇವ್ರು ಇರ್ತಾರೆ. ಬಟ್ ಅಲ್ಲೇ ಹೋಗಬೇಕು ಅಂತ ಏನಿರಲ್ಲ, ಎಲ್ಲಿ ಹೋದ್ರೂ ದೇವ್ರೇ. ಇಲ್ಲೂ ಕೂಡ ವೆಂಕಟೇಶ್ವರದ್ದು ಇದು ಇಟ್ಟಿದ್ರು, ಸತ್ಯನಾರಾಯಣ ಪೂಜೆದೆಲ್ಲ ಇದಿದೆ, ಆಂಜನೇಯಂದೆಲ್ಲ ಇಲ್ಲೇ ಕ್ಲೀನಾಗೂ ಕೂಡ ಮಾಡಿದರು. ಅಷ್ಟು ರಶ್ಶು ಕೂಡ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಮುಂಚೆನೇ ಊಟ ಏನು ಮಾಡ್ದೇ ಫಾಸ್ಟಿಂಗ್ ಇದ್ನಲ್ವ ಸಂಜೆವರೆಗೂ, ನೀರು ಕುಡಿದಂಗೆ ಬಂದುಬಿಟ್ಟು ಇಲ್ಲಿ ನನಗೆ ಫಾಸ್ಟಿಂಗ್ ಮಾಡಬೇಕಂದ್ರೆ ಅದೇ ನೀರನ್ನು ಕುಡಿಬಾರ್ದು, ಏನೂ ಕುಡಿಯೋಲ್ಲ ನಾನು, ಆ ಥರ ನನ್ನ ಫಾಸ್ಟಿಂಗು. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಈವ್ನಿಂಗ್ವರೆಗೂ ನಾನು ಅದೇ 7 o'clockವರೆಗೂ ಐ ವಾಸ್ ದೇರ್ ಫಾಸ್ಟಿಂಗಲ್ಲಿದ್ದೆ. ಎಲ್ಲ ದೇವ್ರುಗಳಿಗೂ ಅಷ್ಟೇ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ಭಜನೆ ಕೂಡ ಮಾಡ್ತಿದ್ರು. ಸೊ ರಶ್ ಇದ್ದಾಗ ದೇವ್ರನ್ನ ನೋಡಿದ್ವಿ ಅಂತ ಅಂತಾನೆ ಅನ್ಸಲ್ಲ ಜನಗಳ ಮಧ್ಯೆ. ಸೊ ಈ ಥರ ಫ್ರೀಯಾಗಿ ಹೋಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವರ್ಗದ ಬಾಗಿಲು ಅಂತ ಹೇಳಿರ್ತಾರಲ್ವ, ಒಳಗಡೆ ಹೋಗಿ ಹೊರಗಡೆ ಬರುವಾಗ ಇದರಿಂದನೇ ಬರಬೇಕು ಅಂತೇಳಿ ಸ್ವಲ್ಪ ತೂಗ್ಬಿಟ್ಟು ಬರಬೇಕು ಅಂತ ಯಾರೋ ಹೇಳಿದರು. ಸೊ ಅದನ್ನು ಕೂಡ ನಾನು ಮಾಡ್ಕೊಂಬಂದೆ. ನನ್ನ ಮಗಳನ್ನು ಕೂಡ 2 ವರ್ಷದಿಂದ ನಾನು ಇದು ಮಾಡ್ತಾಯಿದ್ದೀನಿ. ಸೊ ಖುಷಿ ಆಗುತ್ತೆ ಅವಳ ಜೊತೆ ಹೋಗೋದು ದೇವಸ್ಥಾನಕ್ಕೆ ಅಂತಂದರೆ ಎಲ್ಲ ಅಂತೇಳಿ. ಸೊ ಇಲ್ಲಿ ವಿಗ್ರಹನೇ ಕಾಣಿಸ್ತಾ ಇಲ್ಲ. ಹೋದ ವರ್ಷ ಸ್ವಲ್ಪ ಎಲ್ಲ ವಿಗ್ರಹಗಳು ಕಾಣೋಂಗೆ ಮಾಡಿದರು, ಈ ಸತಿ ಫುಲ್ ಕವರ್ ಮಾಡಿಬಿದ್ದಾರೆ ಹೂವು ಮತ್ತು ಬಟ್ಟೆಗಳಿಂದ. ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಹಬ್ಬದ ದಿನ ಅವತ್ತಿನ ದಿನ ಹೋಗಿ ಬಂದುಬಿಟ್ರೆ ಎಷ್ಟೊಂದು ಹಬ್ಬದಲ್ಲಿ ಹೋಗೋಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಏನು ಮಾಡಿದೆ ಗೊತ್ತಾ, ಆನ್ಲೈನಲ್ಲಿ ಅಂದರೆ ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ಕೊಂಡು ಹನಿ ಕೇಕ್ ಮಾಡೋಣ ಅಂತ ಹೋದೆ ಆಯಿತಾ. ಸೊ ಒಂದು ಕೇಕ್ ಮೋಲ್ಡ್ ಇದಿತ್ತು ಹಾರ್ಟ್ ಶೇಪಲ್ಲಿತ್ತಲ್ಲ, ಅದು ಸೊ ಚೆನ್ನಾಗಿರುತ್ತೆ ಅಂತೇಳಿ. ಓವನ್ನು ನಮ್ಮನೇಲಿರೋದು ಬರೀ ಬಿಸಿ ಮಾಡಿರ್ತಕ್ಕಂಥದ್ದು. ಆಮೇಲೆ ಕುಕ್ಕರಲ್ಲಿ ಮಾಡಿದರೆ ಬರ್ತಿತ್ತೋ ಏನೋ. ಕುಕ್ಕರಲ್ಲಿ ಏನು ಮಾಡಿದೆ, ಇಷ್ಟು ದೊಡ್ಡದು ಇರಲಿಲ್ಲ ನಮ್ಮ ಮನೇಲಿ, ಅಂದರೆ ಅಷ್ಟು ಅಗ್ಲದ ಮೇಲೆ ತೆಗಿಬೇಕಿತ್ತು, ತುಂಬ ದೊಡ್ಡದು 10 ಲೀಟರ್ದು. ಸೊ ಒಂದು 7 ಲೀಟರ್ದು ಏನೋ ಇತ್ತು, ಅದ್ರಲ್ಲಿ ಮಾಡೋಕ್ಕೆ ಹೋದೆ, ಆಗಲಿಲ್ಲ ಆಯಿತಾ. ಆಮೇಲೆ ಏನು ಮಾಡಿದೆ, ಇಡ್ಲಿ ಪಾತ್ರೆಯಲ್ಲಿ ಕುಕ್ ಮಾಡೋಕ್ಕಿಟ್ಟೆ ಆಯಿತಾ. ಮೇಲೆಲ್ಲ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ, ಒಳಗೆ ಕುಕ್ಕೇ ಆಗಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಆವಾಗ ಇಮ್ಮಿಡಿಯೇಟಾಗಿ ಹೋಗಿ ಕೇಕ್ ತೊಗೊಂಬಂದು ಹ್ಯಾಪಿ ಬರ್ತ್ಡೇ ಅಬ್ಬಿ ಅಂತ ಹೇಳಿ ಬರೆಸ್ಬಿಟ್ಟು. ನಮ್ಮ ಮನೆಯವ್ರಿಗೂ ನನಗೂ ಪೇಸ್ಟ್ರಿ ಇಷ್ಟ ಆಗೋಲ್ಲ, ಈ ಕೇಕ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವ್ರಿಗೂ ಕೂಡ ಸ್ವಲ್ಪ ಶುಗರ್ ಇರೋದ್ರಿಂದ ಅವರು ಕೂಡ ತುಂಬ ಸ್ವೀಟ್ ತಿನ್ನಲ್ಲ. ಅವ್ರಿಗೆ ಹೇಳಿ ಕ್ರೀಮೆಲ್ಲ ಕಡಿಮೆ ಹಾಕಿ ಮಾಡಿ ಅಂತ ಹೇಳಿದ್ದೆ. ಸೊ ಅದಾದಮೇಲೆ ಬ್ರೇಸ್ಲೆಟ್ನ ತೊಗೊಂಬಂದಿದ್ದೆ ಅಲ್ವಾ, ನಿಮಗೆ ತೋರಿಸಿರ್ಲಿಲ್ಲ, 1 ವೀಕ್ ಆಗೋಯ್ತು. ಸೊ ಇದೆ ಜಯಲುಕಾಸಿಂದ ತೊಗೊಂಬಂದ್ವಿ. ಭೀಮಲ್ಲ ನೋಡ್ತೀವಿ, ಜಯಲುಕಾಸಲ್ಲೂ ಕೂಡ ನೋಡ್ತೀವಿ. ಸೊ ಭೀಮಲ್ಲಿ ಫೈನಲಿ ಆಗಲಿಲ್ಲ, ಏನೋ ಒಂಚೂರು ಅದು ನನಗೆಲ್ಲರೂ ಯಾರಾದರೂ ಏನಾದ್ರು ಮಾತಾಡ್ಬಿಟ್ರೆ ಕೋಪ ಬರುತ್ತೆ. ಅವನೇನೋ ಮಾತಾಡ್ದ ಒಂದೇನೋ ವಿಷಯಕ್ಕೆ ಅಂತೇಳಿ. ಸೊ ಜಯಲುಕಾಸಿಗೆ ಬಂದು ತೊಗೊಂಡ್ವಿ. ಅದೇನೋ ಹೇಳ್ತಾರಲ್ಲ, ದಾನೆ ಪೇ ಲಿಖಾ ಹೈ ಖಾನೆ ವಾಲೋಂ ಕಾ ನಾಮ್ ಅಂತ. ಯಾರಿಗೆ ಯಾವಾಗ ಏನು ಸೇರಬೇಕು ಅಂತಿರುತ್ತೆ ಅದು ಅವ್ರಿಗೆ ಆವಾಗಲೇ ಸೇರೋದು. ಸರಿ ಅಂತ ಹೇಳ್ಬಿಟ್ಟು ಜಯಲುಕಾಸಲ್ಲೇ ತುಂಬ ಐಟಮ್ಸ್ನ ತೊಗೊಂಬಂದಿದ್ವಿ. ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಿದ್ವಿ. ಇವಳ ಹತ್ರ ಬರ್ಡೇ ಮಾಡೋಕ್ಕಾಗತ್ತಾ?
ಮಮ್ಮಿ ನಿಂಗಲ್ಲ ಕಣೆ ಬಲೂನು ಅಲ್ಲಿ ಇಟ್ಟಕ್ಕೆ ಪಪ್ಪನ ಬರ್ಡೇಗೆ. ಹಾಂ ಹಂಗಿಟ್ಬಿಡಿ ತಲೆ ಮೇಲೆ ಮಳೆ ಹೊಡಿಯೋರು ಒಂದು. ಅಲ್ಲಿ ಹಿಂದೆ ಹಾಕಿ ಹೋಗ್ಲಿ. ಪಿನ್ ಹಾಕ್ಬಿಟ್ಟು ಡಮ್ ಅನ್ಸ್ಬಿಡಿ. ಅವಳು ನೋಡಲ್ಲಿ ಹೆಂಗೆ ಚಿನ್ನಿ, ಇಲ್ಲಿ ಚಿನ್ನ ಇಲ್ಲಿ ಕೇಳು ಅಮ್ಮ. ಜಾನಿ ಎಸ್ ಪಪ್ಪ ಈಟಿಂಗ್ ಚಿಕನ್ ನೋ ಪಪ್ಪ ಟೆಲ್ಲಿಂಗ್ ಲೈಸ್ ನೋ ಪಪ್ಪ. ಓಪನ್ ಯುವರ್ ಮೌತ್. ಹೆಂಗೆ ಓಪನ್ ಯುವರ್ ಮೌತ್. ಹೆಂಗೆ ಪಿನ್ ತಗೊಳ್ಳೋದು. ಇದ್ರದ್ದು ಬರ್ಡೇ ಆದಾಗ ನೀನು ಕೇಳಬೇಡ. ಹೋಗ್ಬೇಡ ಆ ಕಡೆ ಹೋಗ್ಬೇಕ. ಆಡಕ್ಕಿದೆ ಡ್ಯಾನ್ಸ್ ಮಾಡು. ದಯವಿಟ್ಟು ನಿಮ್ಮ ಮಗಳನ್ನು ನೀವು ಎತ್ತಿಕೊಳ್ಳೋದಿಲ್ಲ ಸ್ವಲ್ಪ. ಮಗು ಅವ್ಳು ಬೆಂಕಿ ಬೆಂಕಿ ಕಡ್ಡಿ ಸಾಕು. ಬೆಂಕಿ ಕಡ್ಡಿ ಚುಚ್ಕೊಂಡು ನೋಡಲ್ಲಿ ಕಡ್ಡಿ ಚೆಲ್ಲ ತೆಕ್ಕೊಂಡು ಬೇರೆ ಪಪ್ಪನ ಹತ್ರ ಕೂರ್ಚಿ. ಪಪ್ಪ ಹತ್ರ ಹೋಗಿ. ಏ ಹಂಗ ತೋರಿಸ್ಬಾರ್ದು. ಪಪ್ಪ ಹತ್ರ ಹೋಗಿ. ನೀನು ಇಲ್ಲಿ ಪಚ್ಚಡಿ ಮಾಡಕ್ ಬರ್ಬೇಡ. ಪಪ್ಪ ಹತ್ರ ಹೋಗಿ ನೀನೇ ಕಟ್ ಮಾಡುವ. ಬೇಬಿ ಕಟಿಂಗ್ ಬಾ. ಕೇಕ್ ಕಟ್ ಮಾಡ. ಹ್ಯಾಪಿ ಬರ್ಡೇ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಪಪ್ಪ ಹ್ಯಾಪಿ ಬರ್ಡೇ ಮೈ ಡಿಯರ್. ಹ್ಯಾಪಿ ಬರ್ಡೇ ಮಾಡು ಪಪ್ಪಂಗೆ. ಕ್ಲಾಪ್ಸ್ ಮಾಡು. ಕ್ಲಾಪ್ಸ್ ಮಾಡು ಕಂದ. ಹ್ಯಾಪಿ ಬರ್ಡೇ ಇಲ್ಲಿ ಒಂದು ನಿಮಿಷ ಕಟ್ ಮಾಡಬೇಡ. ನಿಮಿಷ ಪಪ್ಪನ ಜೊತೆ ಇಟ್ಕೋ ಕೈ. ಪಪ್ಪನ ಕೈ ಇಟ್ಕೋ. ಹ್ಯಾಪಿ ಬರ್ಡೇ ಟು ಮೀ. ನಾನೊಂಚೂರು ರೆಗಾಡ್ಕೊಂಡಳು. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಟು ಮೀ. ಸಾಕು ನೋಡಿ ಪೇಸ್ಟ್ರಿ ಇದ್ರೆ ಇರುತ್ತಾ. ಅಯ್ಯೋ ಅವ್ರಿಗೆ ಅಷ್ಟು ಕೊಡ್ತಾರಮ್ಮ. ಹ್ಯಾಪಿ ಬರ್ಡೇ. ಯಾಕಾ ಚಿನಿಮ್ಮ ಇಲ್ಲಿ ರೋಜು ಜಾಸ್ತಿ ಸ್ವೀಟ್ ತಿನ್ಸ್ಬೇಡ ಸ್ವಲ್ಪ. ಯಾರಿಗೆ? ಅವಳಿಗೆ. ಅವಳು ಕ್ರೀಮ್ ಕೊಡೋದು ಬೇಡ. ಬ್ರೆಡ್ ಅಮ್ಮೋ ನೀಚೆ ಬರ್ಸ್ಕೊಂಡಿದ್ದ ನೀಚೆ ಕೊಡು. ನಿಂಗೊಂಚೂರು ತಿನ್ನಿಸ್ತೇನೆ. ಅಪ್ಪ ಈಗ ನೆನ್ಕೊಂತಾರಮ್ಮ. ಅವಾಗಿಂದ ನೀನು ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು. ಪಪ್ಪಿ ಹ್ಯಾಪಿ ಬರ್ಡೇ. ಪಪ್ಪಿ ಶರ್ಟ್ ಬೆಳಿದ್ದು ಪರವಾಗಿಲ್ಲ. ಹೆಂಗ್ರಿ ವಾಶ್ ಮಾಡೋದಲ್ಲ. ಏನಾಯ್ತು? ಅಯ್ಯೋ ಹಾಕ್ಬಿಟ್ಟು ಎಲ್ಲ ಮಗಕ್ಕಾಗಿದೆ ಗಲೀಜಾಗ. ಚೆನ್ನಾಗಿರುತ್ತೆ ಅವ್ರಿಗೆ. ಚೆನ್ನಾಗಿದೆ. ಹಾಕ್ಬಿಡ್ತೀನಿ. ಅದು ಅರ್ಥ ತೆಗ್ದ್ಬಿಟ್ಟು ತಿನ್ಸ್ಬಿಡು ಬಳಿಯ. ನೀಲಿ ಕಲರ್ ಬಳಿಯ. ಚೂಚೂರು ಬಳಿರಿ. ಏನ್ ಮಾಡ್ತಿದಾರ ಅವ್ರು ಹಿಂಗೆ ತಿನ್ನಕ್ಕೆ ಕೊಟ್ಬಿಟ್ಟು ಅಲ್ಲೆಲ್ಲ ಬಳಿತಿದಾರಾ? ಎಲ್ಲ ತಗೋಬೇಡ, ಅಲರ್ಜಿಸ್ ಆಗುತ್ತೆ. ಅದು ಕ್ರೀಮ್ಸು ಮಕ್ಕಳು ಇನ್ನು ಮಕ್ಕಳು ಅಲ್ವಾ ಅದು. ಮಾಮ್ ಚೆನ್ನಾಯ್ತಾ? ತಿನ್ಬಾರ್ದು ಕಂಡು ಅದು ಕಲರ್ ಎಲ್ಲ ಹಾಕಿರ್ತಾರೆ. ಸಾಕು ಅವಳಿಗೆ. ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಟಾಣಿ. ಅದೇನು ಅಲ್ಲೊಬ್ರು ಇಲ್ಲೊಬ್ರು ಕುತ್ಕೊಳ್ಳಿ. ಥ್ಯಾಂಕ್ ಯು. ಹೊಡಿಬೇಡ್ವೆ. ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸಾಕು ಥ್ಯಾಂಕ್ ಯು ಮ್ಯಾಮ್. ಓಕೆ ನೋಡ್ತೀರಾ? ಇರಿ ನಿಮಗೆ ಅವಾಗ ಇದಾಗಿರ್ತದೆ. ಅವಾಗ ಇನ್ನೂರು ಮಟ್ಟಿಗೆ ಇರ್ತಾಕಮ್ಮ. ಇಲ್ಲ ಅಮ್ಮ ರೇವಂತ್ ಆಗ್ತಾನೆ ಬಿಡ ಸ್ಟ್ರೈಟಾಗಿ. ಅವನು ಆಗ್ತಾನೆ ಆಗುತ್ತೆ ಅವಾಗ. ಸ್ಟ್ರೈಟ್ ಮಾಡಿ ಬರ. ಮುಂದೆ ಸರಿ ಸ್ಟ್ರೈಟ್ ಮಾಡಿ. ಗೊತ್ತಿಲ್ಲ. ನಿಜವಾಗ್ಲೂ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕು. ಬಾ ತೋರಿಸ್ತೀನಿ ಹೇಳ್ತೀನಿ. ನೀವು ಎರಡು ಕೈ ಇದೆಯಾ?
ಎರಡು ಕೈ ಇದೆ. ಹಾಂ ಹಾಕಿ ಮಮ್ಮಿ ಹಾಕಿ. ಪ್ರಶ್ನೆ ಮೇಡಮ್. ಹಾಂ ಬಿಡಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಪಾಪ ಪಪ್ಪಿ ಕೊಡು. ಹ್ಯಾಪಿ ಬರ್ಡೇ. ಹಿಂಗೆ ಹಿಂಗೆ ಹೇಳ್ತೀನಿ. ನೀವಿಬ್ರು ಅವಳು ಪಪ್ಪಿ ಕೊಡಿ ಒಂದ್ಸಲ. ನಾಳೆ ಇದೆಯಾ? ಕ್ಲೈಮ್ಯಾಕ್ಸ್ ನಾಳೆ ಇದೆಯಾ ಮೇಡಮ್? ಕ್ಲೈಮ್ಯಾಕ್ಸ್ ಹಾಂ ಬಾ 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 ಏ ಅಪ್ಪ ಅಮ್ಮಮ್ಮ ನೋಡ ಡೇಂಜರ್ ಕಡೆಗೆ ಹೋಗುತ್ತೆ. ಅದೇ ಅದು ನೋಡ್ತಾಳೆ ನೋಡು ಫಸ್ಟ್. ಪಪ್ಪಂಗೆ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಬಾ ಶೇಕ್ ಹ್ಯಾಂಡ್ ಕೊಡು ಬಾ. Happy ಕೈ ಕಿಸ್ birthday. ಕೊಡು ನನಗೆ. ಕೈ ಕಿಸ್ ಕೊಡು. ಗುಡ್ ಗರ್ಲ್. ನನಗೆ ಕಿಸ್ ಕೊಡು. ನನಗೊಂದು. ನಾನು ನಿಂಗೆ ಕೊಡ್ತೀನಿ. ಲವ್ ಯು ಬಂಗಾರಿ. ಗುಡ್ ಗರ್ಲ್ ಗುಡ್ ಲವ್ ಯು ಗರ್ಲ್. ಮಾಡು. ಲವ್ ಯು ಮಾಡು ಕಂದ. ಡ್ಯಾನ್ಸ್ ಮಾಡು. ಲವ್ ಯು ಮಾಡಿಲ್ಲಿ ಕಂದಮ್ಮ. ಹಾರ್ಟ್ ಕೊಡು ಕಂದ. ಪುಟಾಣಿ ಹಾಕ್ಕೊಡು. ಹಾರ್ಟ್ ಕೊಡು ಪಪ್ಪಗೆ. ಗುಡ್ ಗರ್ಲ್. ಆಮೇಲೆ ಊಟಕ್ಕೆ ಅಂತ ಹೊರಟ್ವಿ. ಕೆಜಾರಿಯಾ ಅಂತ ಹೋಟೆಲ್ ಇದೆ ಒಂದು ಜೆ ಪಿ ನಗರಲ್ಲೇ, ತುಂಬ ಚೆನ್ನಾಗಿದೆ. ರಾಜಸ್ಥಾನ್ ಗುಜರಾತ್ ಕಡೆ ಟೈಪ್ ಊಟ, ಅಂದರೆ ಇಲ್ಲಿ ಬೆಳ್ಳಿ ತಟ್ಟೆ ಊಟ. ಅವ್ರು ಏನು ಪ್ಲೇಟ್ ಮೇಲ್ಸಲ್ಲಿ ಊಟ ಕೊಡ್ತಾರೆ ನಮಗೆ, ಅದೆಲ್ಲ ಬೆಳ್ಳಿ ತಟ್ಟೆ, ಬೆಳ್ಳಿ ಸ್ಪೂನು, ಬೆಳ್ಳಿ ಗ್ಲಾಸು, ಬೌಲ್ಸು, ತಟ್ಟೆ ಆ ಥರದ್ದೆಲ್ಲ ಇರುತ್ತೆ. ಇದೆಲ್ಲ ಹಾಗೇ ತುಂಬ ಚೆನ್ನಾಗಿರುತ್ತೆ ಅಂತ ಏನಲ್ಲ, ಚೆನ್ನಾಗಿರಲ್ಲ ಅಂತ ಏನಲ್ಲ. ಯಾರೆಲ್ಲ ಎಲ್ಲಿ ಹೋಗಿರ್ತೀರ, ಎಲ್ಲಿ ಹೋಟೆಲ್ಲು, ರಾಜಧಾನಿ ಹೋಟೆಲ್ಗೆ ಏನಾದರೂ ಹೋಗಿದ್ರೆ ಅದು ಸೇಮ್ ಇರುತ್ತೆ. ಬಟ್ ಅಲ್ಲಿ ಬೆಳ್ಳಿ ತಟ್ಟೆ ಇರಲ್ಲ, ಇಲ್ಲಿ ಬೆಳ್ಳಿ ತಟ್ಟೆ ಊಟ. ಬೆಳ್ಳಿ ತಟ್ಟೆ ಊಟ ಅಂತಲೇ ಹೇಳ್ತಾರೆ. ಮೈಯಾಸಲ್ಲಿತ್ತು ಮುಂಚೆ, ಇವಾಗ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಬೇಡ ಬಂಗಾರಿ. ಬರುತ್ತೀರು. ಪಪ್ಪ ಬರುತ್ತೆ ಇರು. ಪಪ್ಪ ಬೇಕಾ? ಪಪ್ಪ ಬರುತ್ತೆ ಇರು. ಅವ್ರ ಬರ್ಡೇ ದಿನ ಬೆಳ್ಳಿ ತಟ್ಟೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ನನಗೆ ತುಂಬ ಆಸೆ ಇತ್ತು. ತುಂಬ ಸರಿ ತಿಂದಿದ್ದೀವಿ, ಇದೇನು ಫಸ್ಟ್ ಟೈಮ್ ಅಲ್ಲ. ಮೈಯಾಸ್ ಹೋಟೆಲಲ್ಲಿ ಮುಂಚೆ ಕೊಡ್ತಿದ್ರು. ಸೊ ಇವಾಗಿಲ್ಲ, ನಮ್ಮಮ್ಮ ಎಲ್ಲರಿಗೂ ಕೂಡ ಕೊಡಿಸಿದ್ದೀನಿ. ಸೊ ಇಲ್ಲಿ ಅಲ್ಲಿ ಇರಲಿಲ್ಲ, ಅದಕ್ಕೆ ಅಂತಲೇ ಮತ್ತೊಂದು ದಿನ ಹೋಗಿದ್ವಿ, ಇರಲಿಲ್ಲ. ಸೊ ಇಲ್ಲಿತ್ತು, ಇಲ್ಲಿಗೆ ಬಂದ್ವಿ. ಒಬ್ಬಗ ತಬಿಯತ್ ठीक नहीं. అవునమ్మా ಹಾಕಿ काली चटनी. ओके उतना डाल रहे हो चटनी? ये पिकल, चिली पिकल. ಓಕೆ. चिली पिकल. ಹಾಂ ಕೊಡ್ತೀನಿ ಇರು. ಅಲ್ಲಿ ಏನು ಈ ಶೀತ ಇದೆ, ಸೌತೆಕಾಯಿ ಎಲ್ಲ ತಿನ್ನೋಕ್ಕೆ. पापड़ से ಬೆಳ್ಳಿ ತಟ್ಟೆ ಊಟ ಕೊಡಿಸ್ತಿದ್ದೀನಿ, ಊಟ ಮಾಡಪ್ಪ. ಚೆನ್ನಾಗಿ ಊಟ ಮಾಡಪ್ಪ. ಬೆಳ್ಳಿ ತಟ್ಟೆ, ಬೆಳ್ಳಿ ಸ್ಪೂನು, ಬೆಳ್ಳಿ ಬೌಲು. ಅಂತೂ ನೀನು ಆಸೆ ತೀರ್ತಾನೆ. ನನ್ನ ಆಸೆ ಅಲ್ಲ, ನಿನ್ನಕ್ಕೆ ಕರ್ಕೊಂಬಂದಿರೋದು ನೋಡು. ಬೆಳಿ ತಟ್ಟೆ MTR ಹೋಗು, ಅಲ್ಲೋ ಮೈಯಾಗ ಹೋಗು. ಮೈಯಾಸಲ್ಲಿ ಇತ್ತಲ್ವ, ಈಗ ಇಲ್ಲಲ್ಲ. ಸೊ ಎಲ್ಲೋ ಹಿಂಗೆ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸರಿ ನಿನ್ನ ಬರ್ಡೇಗೆ ಎಲ್ಲರಿಗೂ ಇಲ್ಲಿಗೆ ಹಾಕ್ಸ್ಕೊಂಡು ಬೇಡ ಬೆಳ್ಳಿ ತಟ್ಟೆ. ಬೇಡ. कितना साल का? 8.5. Kamu? 18 years, 18 months. Udah बात 18 months baby. नहीं नहीं, मम्मा पापा. रोता नहीं इतना? हाँ? ना ज़्यादा नहीं होता है ना, ऐसे देखो. रोता है सिर्फ बेटा है. पता नहीं, चुपके बेटा है. नहीं तो इधर उधर जाता है, इधर आता है. चलता है, रनिंग मारता है. रनिंग रेस करते मकरी. चलता है. ವಾಕ್ ಮಾಡ್ತೀಯ ಬಂಗಾರಿ ನೀನು? ವಾಕ್ ಮಾಡ್ತೀಯಾ? ಬೇಡ ಬೇಡ, ನಡೀತೀಯಾ? ಸುಮ್ಮನೆ ಇರಮ್ಮನವಳೆ ಎದ್ದೋಡೋದು. ಇಲ್ಲ ಬಂಗಾರಿ, ಸಿಟ್ ಸಿಟ್. No, no, no way, no way, no. ಆಮೇಲೆ ನಡೆಯಕ್ಕೆ ಹೋಗ್ಬೇಕು. ಇವತ್ತು ಊಟ ಮಾಡೋವರೆಗೂ ಸುಮ್ಮನೆ ಕೂತಿರ್ಬೇಕು ಬಂಗಾರಿ.
ಆಯಿತಾ ನಮ್ 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 ಹಾಂ ಬಸ್ ನಿಂಗೇನೋ ಬೇಕಾದ್ರೆ ಹೇಳ. ನನಗೆ ಬೇಕು ನನಗೆ ಬೇಕಾ ಚಪಾತಿ ಕೊಡ್ತೀನಿ ಕಿಂದರಿ ಜೋಗಿ ಒಂದೇನಾರು ಕೊಟ್ಬಿಟ್ರೆ ಒಂದೇ ಅಷ್ಟು ಬಿಡ್ತಾಳೆ. ಬಜುವಾ ಹೆಂಗಿದೆ ಟೇಸ್ಟ್? ಹಿಂಗೆ ಮಾತಾಡಿ ಟೇಸ್ಟ್ ಇದೆಯಾ? ಅಲ್ಲಿದೆ ಬಾಯಿಲಿ ಕೊಡ್ತೀನಿ ಬಾ. ಬಾ ಹತ್ತು ಹತ್ತು ಆಗ್ತಿಲ್ವಾ? ಕಮಾನ್ ಇಲ್ಲಿ ಬಾ ಹತ್ತಿಸ್ತೀನಿ. ಬಾ ನೀನು ಬಾ. ಅಯ್ಯೋ ಇಲ್ಲೇ ಬಾ ಚಿನ್ನಿ. ಏನು ಅಳ್ಳಾಡ್ಸ್ತಿದ್ಯಮ್ಮ ಏನು? ಓದ್ಲು ಅವಳು ಆಚೆ ಓದ್ಲು. ಬಾಬಾ ಬಾ ಅಮ್ಮು ಇಲ್ಲಿ ಲಿಫ್ಟ್ ಇದೆಯಲ್ಲ ನಡೆಯೋ. ಅಯ್ಯೋ ನಿಂಗೆ ಇದಿದೆ ಯಾವಾಗಲೂ ಒಮ್ಮೆ. ಶಿ ಇಸ್ ಡ್ರಂಕ್. ಬೆಳಗ್ಗೆಯಿಂದ ನೀರನ್ನು ಕುಡಿದೆ ಏನೂ ತಿಂದಲೇ ಇದ್ದಿದ್ದಕ್ಕೆ ಹೆಂಗಾಗಿತ್ತು ಊಟ ಮಾಡುವಾಗ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ ಯಾಕಾಯಿತು ಅಂತೇಳಿ. ಆ್ಯಕ್ಚುಲಿ ನಾನು ಸುಮ್ಮನೆ ಮುಚ್ಕೊಂಡು ಊಟ ಮಾಡಿದರೆ ಏನೂ ಆಗ್ತಿರ್ಲಿಲ್ಲ ಹೇಳ್ಬೇಕಂದ್ರೆ. ಬೆಳಗ್ಗೆಯಿಂದ ನೀರನ್ನು ಕುಡಿದೆ ಫಾಸ್ಟಿಂಗ್ ಇದ್ನಲ್ವ. ಸೊ ಏನಾಯಿತು ಅಂತಂದರೆ ಹೋಗಿದ ತಕ್ಷಣ ಅವರು ಪನ್ನೀರ್ ಜ್ಯೂಸ್ ಅಂತಲೇ ಏನೋ ಕೊಡ್ತಾರೆ, ಪನ್ನೀರ್ ರೋಸ್ ಜ್ಯೂಸ್ ಅಂತಲೇನೋ. ಸೊ ಅದನ್ನು ತುಂಬ ಚೆನ್ನಾಗಿದೆ ಅಂತೇಳಿ ಸ್ವೀಟ್ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಒಂದು 3 ಗ್ಲಾಸ್ ಕುಡ್ಕೊಂಬಿಟ್ಟೆ. ಊಟ ಮಾಡೋಕ್ಕಾಗ್ತಿಲ್ಲ, ಶುಗರ್ ಲೆವೆಲ್ ಫುಲ್ ಹೈ ಆಗಿಬಿಟ್ಟಿದೆ. ನೀವು ಯಾರೇ ಒಬ್ಬರು ಫಾಸ್ಟಿಂಗ್ ಇದ್ದು ನೀವೇನಾದ್ರು ಸ್ವೀಟ್ ತಿಂದರೆ ದಯವಿಟ್ಟು ನಿಲ್ಲಿಸಿ. ಜ್ಯೂಸ್ ಆಗಲಿ ಏನಾಗಲಿ ಫುಲ್ಲು ಸ್ವೀಟ್ ಇದು ಮಾಡೋಕ್ಕೆ ಹೋಗ್ಬಿಡಿ. ಅದು ತುಂಬ ಸ್ವೀಟ್ ಇತ್ತು, ಚೆನ್ನಾಗಿ ಕುಡಿದ್ಬಿಟ್ಟೆ. ಅದು ಫುಲ್ಲು ಕಿಕ್ ಹೊಡೆದಂಗೆ ಆಗ್ಬಿಡ್ತು ಹೇಳ್ಬೇಕಂದ್ರೆ. ಶುಗರ್ ಲೆವೆಲ್ ಜಾಸ್ತಿಯಾಗಿ ಒಂಥರ ತಲೆ ಸುತ್ತು ಮತ್ತು ಸುಸ್ತಾದಂಗೆ ಆಗ್ತಿತ್ತು. ಊಟನೂ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಸೊ ಏನಂದರೆ ಒಂದು ಊಟ ಬಂದು ಅಲ್ಲಿ 750 ರುಪೀಸ್ ಆಗುತ್ತೆ, ವಿತ್ GST 790. ನಾರ್ಮಲ್ ಬಂದು 750 ರುಪೀಸ್ ಆಗುತ್ತೆ. ಹತ್ತತ್ರ 800 ರುಪೀಸ್ ಅಂದ್ಕೊಳ್ಳಿ. ಸುಮ್ಮನೆ ವೇಸ್ಟ್ ಆಯಿತು. ಅವನು ಕೂಡ ಕರೆಕ್ಟಾಗಿ ತಿನ್ನಲ್ಲ ಊಟನ. ನಮ್ಮ ಮನೆಯವರೊಬ್ಬರು ಒಂಚೂರು ಚೆನ್ನಾಗಿ ತಿಂದರು, ಓಕೆ ಅಂತ ಹೇಳ್ಬೋದು. ಮನೆಗೆ ತಕ್ಕಂತೆ ತಿಂದರೆ ಅದು ಒಂಥರ ಖುಷಿ ಅನಿಸುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ನೋಡೋದ್ರಲ್ವಾ ಫ್ರೆಂಡ್ಸ್, ಹೇಗಿತ್ತು ವ್ಲಾಗ್ಸ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು, ಬಾಯ್, ಟೇಕ್ ಕೇರ್.